ನ್ಯೂಸ್ ಫಸ್ಟ್ ಈಗ ನಿಮ್ಮ ಮುಂದೆ ಒಂದು ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ಬಿಚ್ಚಿಡ್ತಾ ಇದೆ. ಬಿಡದಿ ಟೌನ್ಶಿಪ್ ಕಿಡಿನೇ ಇನ್ನೂ ಆರಿಲ್ಲ. ಇದರ ಮಧ್ಯೆ ಸರ್ಕಾರ ಮತ್ತೊಂದು ಟೌನ್ಶಿಪ್ಗೆ ಯೋಜನೆ ಹಾಕೊಂಡಿದೆ. ಈಗ ಬಿಡದಿ ಬಳಿಕ ಕೆಜಿಎಫ್ ನಲ್ಲಿ ಟೌನ್ಶಿಪ್ ನಿರ್ಮಾಣಕ್ಕೆ ಸರ್ಕಾರ ಪ್ಲಾನ್ ಮಾಡಿಕೊಂಡಿದೆ. ಕೆಜಿಎಫ್ ನ 300 ಎಕರೆ ಜಾಗದಲ್ಲಿ ಟೌನ್ಶಿಪ್ ಮಾಡಬೇಕು ಅನ್ನುವಂಥದ್ದು ಸರ್ಕಾರದ ಉದ್ದೇಶ. ಬಿಜಿಎಂಎಲ್ ನ 300 ಎಕರೆ ಜಾಗದಲ್ಲಿ ಕೋಲಾರದಲ್ಲಿ ಈ ಟೌನ್ಶಿಪ್ ನಿರ್ಮಾಣವಾಗ್ತಾ ಇದೆ. ಟೌನ್ಶಿಪ್ಗಾಗಿ ಕನ್ಸಲ್ಟೆಂಟ್ ನೇಮಕಕ್ಕೆ KUIDFC ಟೆಂಡರ್ ಕರೆದಿದೆ. ಸರ್ಕಾರದ ನಗರಾಭಿವೃದ್ಧಿ ಇಲಾಖೆ ಅಡಿಯಲ್ಲಿ ಬರುವಂತಹ ಸಂಸ್ಥೆ ಇದು KUIDFC. ಸೊ ಈಗ ಟೌನ್ಶಿಪ್ ನಿರ್ಮಾಣಕ್ಕೆ ಕನ್ಸಲ್ಟೆಂಟ್ ನೇಮಕಕ್ಕೆ KUIDFC ಟೆಂಡರ್ ಕರೆದಿದೆ. ಸೊ ಇದು ಒಂದು PPP ಮಾಡೆಲ್ನಲ್ಲಿ ಮುಂದುವರ್ತಾ ಇದೆ, ಅಂದರೆ ಮುಂದೆ ಬರ್ತಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್, ಸರ್ಕಾರ ಹಾಗೂ ಖಾಸಗಿ ಭಾಗಿತ್ವದಲ್ಲಿ ಈ ಒಂದು ಟೌನ್ಶಿಪ್ ಯೋಜನೆ ಬರ್ತಾ ಇದೆ. ಇದರ ಕುರಿತಾಗಿ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಸ್ಪೆಷಲ್ ಕರೆಸ್ಪಾಂಡೆಂಟ್ ಚಂದ್ರಮೋಹನ್. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ಚಂದ್ರಮೋಹನ್, ಒಂದು ಕಡೆ 516 ಎಕರೆ ಬಿಡದಿ ಟೌನ್ಶಿಪ್ ಯೋಜನೆನೇ ಇನ್ನೂ ಕೂಡ ತಾರ್ಕಿಕ ಅಂತ್ಯಕ್ಕೆ ಬಂದಿಲ್ಲ. ಆ ತಾರ್ಕಿಕ ಅಂತ್ಯ ಆ ಪ್ರಕರಣದಲ್ಲಿ ಅಥವಾ ಬಿಡದಿ ವಿಷಯದಲ್ಲಿ ಕಂಡೇ ಇಲ್ಲ. ಅಷ್ಟು ಬೇಗ ಮತ್ತೊಂದು ಟೌನ್ಶಿಪ್ಗೆ ಸರ್ಕಾರ ಕೈ ಹಾಕ್ತಿರುವಂಥದ್ದು. ಸೊ ಇಲ್ಲಿ ಏನಾದರೂ ವಿರೋಧ ವ್ಯಕ್ತವಾಗುವಂತಹ ಸಾಧ್ಯತೆ ಇದೆಯಾ? ರಾಹುಲ್, ಬಿಡದಿ ಟೌನ್ಶಿಪ್ಗಾಗಿ ಸರ್ಕಾರ ಖಾಸಗಿ ಜಮೀನನ್ನ ಸ್ವಾಧೀನಪಡಿಸಿಕೊಳ್ತಾ ಇದೆ, ಅದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಬಿಡದಿ ಟೌನ್ಶಿಪ್ಗಾಗಿ ಖಾಸಗಿ ವ್ಯಕ್ತಿಗಳ 7500 ಎಕರೆ ಜಮೀನನ್ನ ಸ್ವಾಧೀನಪಡಿಸಿಕೊಳ್ಳಿಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಆದ್ರೀಗ ಬೆಂಗಳೂರು ನಗರದ ಮೇಲಿನ ಒತ್ತಡವನ್ನ ಕಡಿಮೆ ಮಾಡ್ಲಿಕ್ಕೋಸ್ಕರ ರಾಜ್ಯ ಸರ್ಕಾರ ಬೆಂಗಳೂರಿನ ಸುತ್ತಮುತ್ತ ಟೌನ್ಶಿಪ್ ಗಳನ್ನ ನಿರ್ಮಾಣ ಮಾಡ್ಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ. ಈಗ ಮುಖ್ಯವಾಗಿ ದಶಕದಿಂದ ಬಾಕಿ ಉಳಿದಿದ್ದಂತಹ KGF ನಲ್ಲೂ ಕೂಡ ಒಂದು ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ. ಇದಕ್ಕಾಗಿ ಈಗ ಕನ್ಸಲ್ಟೆಂಟ್ ಅನ್ನ ನೇಮಕ ಮಾಡ್ಕೊಳ್ಳಿಕ್ಕೆ ಟೆಂಡರ್ ಅನ್ನ ಕರೆದಿದೆ. ಮುಖ್ಯವಾಗಿ ನಗರಾಭಿವೃದ್ಧಿ ಇಲಾಖೆಯ ಅಧೀನದಲ್ಲಿರ್ತಕ್ಕಂತಹ KUIDFC ಅನ್ನುವ ಸಂಸ್ಥೆ ಈ ಒಂದು ಕನ್ಸಲ್ಟೆಂಟ್ ನೇಮಕಕ್ಕೆ ಟೆಂಡರ್ ಅನ್ನ ಕರೆದಿದೆ. ಈ ಕನ್ಸಲ್ಟೆಂಟ್ ನೇಮಕ ಆದಂತವ್ರು ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ಇದರ ಒಂದು ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಅನ್ನ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಮುಖ್ಯವಾಗಿ KGF ನಲ್ಲಿ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡ್ಲಿಕ್ಕೆ ಸಾಧ್ಯನಾ, ಮತ್ತು ನಿರ್ಮಾಣ ಮಾಡೋದಾದ್ರೆ ಎಷ್ಟು ವೆಚ್ಚ ಆಗುತ್ತೆ, ಮತ್ತು ಯಾವ ಮಾಡೆಲ್ ಅಲ್ಲಿ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡಬೇಕು, PPP ಮಾಡೆಲ್ ಅಲ್ಲಿ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡೋದಾದ್ರೆ ಸರ್ಕಾರ ಎಷ್ಟು ವೆಚ್ಚವನ್ನ ಮಾಡಬೇಕಾಗುತ್ತೆ, ಮತ್ತು ಖಾಸಗಿ ವ್ಯಕ್ತಿಗಳಿಂದ ಬಂಡವಾಳವನ್ನು ಸಂಗ್ರಹಿಸಿಕೊಂಡು ಎಷ್ಟು ವೆಚ್ಚವನ್ನ ಮಾಡಬೇಕಾಗುತ್ತೆ, ಹೇಗೆ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡಬೇಕು, ಮತ್ತು ಇದರ ಕಾರ್ಯ ಸಾಧ್ಯತೆಗಳೇನು, ಸಾಧಕ ಬಾಧಕಗಳೇನು ಅನ್ನೋದ್ರ ಬಗ್ಗೆ ಒಂದು ಡೀಟೇಲ್ಡ್ ರಿಪೋರ್ಟ್ ಅನ್ನ ತಯಾರು ಮಾಡಿ ರಾಜ್ಯ ಸರ್ಕಾರಕ್ಕೆ ಸಲ್ಲಿಸಬೇಕಾಗುತ್ತೆ. ಈಗ ರಾಜ್ಯ ಸರ್ಕಾರ PPP ಮಾಡೆಲ್ ಅಲ್ಲಿ ಅಂದ್ರೆ ಖಾಸಗಿ ಮತ್ತು ಸಾರ್ವಜನಿಕ ಸಹಭಾಗಿತ್ವದಲ್ಲಿ ಟೌನ್ಶಿಪ್ ಅನ್ನ, ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡಲಿಕ್ಕೆ ತೀರ್ಮಾನವನ್ನ ತೆಗೆದುಕೊಂಡಿದೆ. ಸುಮಾರು 300 ಎಕರೆ ಪ್ರದೇಶದಲ್ಲಿ ಟೌನ್ಶಿಪ್ ಅನ್ನ ನಿರ್ಮಾಣ ಮಾಡಬೇಕು ಅನ್ನುವ ತೀರ್ಮಾನವನ್ನ ತೆಗೆದುಕೊಂಡಿದೆ. ಈಗ KGF ನಲ್ಲಿ BGML ಗೆ ಸೇರಿದಂತಹ 961 ಎಕರೆ ಜಾಗ ಇದೆ. ಇದು ಈಗ ರಾಜ್ಯ ಸರ್ಕಾರದ ನಿಯಂತ್ರಣದಲ್ಲಿ ಮತ್ತು ಅಧೀನದಲ್ಲಿದೆ. ಈ 961 ಎಕರೆ ಜಾಗದ ಪೈಕಿ 300 ಎಕರೆನಲ್ಲಿ ಮಾತ್ರನೇ ಒಂದು ಇಂಟಿಗ್ರೇಟೆಡ್ ಟೌನ್ಶಿಪ್ ಅನ್ನ PPP ಮಾಡೆಲ್ ನಲ್ಲಿ ನಿರ್ಮಾಣ ಮಾಡ್ಲಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಹೀಗಾಗಿ ಇದ್ರ ಬಗ್ಗೆ ಈಗ ಒಂದು ಫೀಸಿಬಿಲಿಟಿ ಸ್ಟಡಿ ರಿಪೋರ್ಟ್ ಅನ್ನ ಕೊಡ್ಲಿಕ್ಕೋಸ್ಕರನೇ ಕನ್ಸಲ್ಟೆಂಟ್ ಅನ್ನ ನೇಮಕ ಮಾಡ್ಕೊಳ್ಳಿಕ್ಕೆ ರಾಜ್ಯ ಸರ್ಕಾರ ಮುಂದಾಗಿದೆ. ಈ ಕನ್ಸಲ್ಟೆಂಟ್ ನೇಮಕಕ್ಕೆ ಈಗ ಟೆಂಡರ್ ಅನ್ನ ಕರೆದಿದೆ. ಹೀಗಾಗಿ ಇದು ಮುಂದೆ ಇನ್ನು ಸಾಕಷ್ಟು ಬೆಳವಣಿಗೆಗಳಿಗೂ ಕೂಡ ಕಾರಣ ಆಗುತ್ತೆ. ಕನ್ಸಲ್ಟೆಂಟ್ ನೇಮಕ ಆಗಬೇಕು, ಅವ್ರು ಫೀಸಿಬಿಲಿಟಿ ರಿಪೋರ್ಟ್ ಕೊಡಬೇಕು, ಮತ್ತು ಅದಾದ ಬಳಿಕ ಹಣಕಾಸಿನ ವೆಚ್ಚಗಳು ಇವುಗಳೆಲ್ಲವೂ ಕೂಡ ಪರಿಗಣನೆಗೆ ತೆಗೆದುಕೊಂಡು ಟೌನ್ಶಿಪ್ ಅನ್ನ ಮಾಡುವಂತದ್ದು ರಾಜ್ಯ ಸರ್ಕಾರಕ್ಕೆ ಲಾಭನ ನಷ್ಟನ ಮಾಡ್ಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ಕ್ಯಾಬಿನೆಟ್ ನಲ್ಲೂ ಕೂಡ ಚರ್ಚೆ ನಡೆಸಿ ತೀರ್ಮಾನವನ್ನ ತೆಗೆದುಕೊಳ್ಬೇಕಾಗುತ್ತೆ. ರಾಹುಲ್, ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.